ಕರ್ಣ ಕರ್ಣ ನೋಡದೆ ಕೆಲವು ಮಾತನಾಡಬೇಕಾಗಿದೆ. ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು? ಕರ್ಣ, ಕುಲಹೀನದಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಇರುವುದು ಇಲ್ಲವೋ ಎಂದು ಒಂದು ಸಾರಿ ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಪ್ರಪಂಚವೇ ಮರಿವಂತಿಲ್ಲ ದೇವ. ಶ್ರೇಷ್ಠವಾದ ಚಂದ್ರವಂಶವೇ ಕುಂತಿದ್ದೇವೆ ನಿನ್ನ ಜನನಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರನಾದ ಪಾಂಡವರು ನಿನ್ನ ಸಹೋದರರು. ಏನು ಹೇಳಿದೆ ಪರಮಾತ್ಮ? ಪಾಂಡವರು ನನ್ನ ಸಹೋದರರೇ? ಹೌದು, ಮರೆತಿದ್ದೆ. ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆಕಾಯಲು ಈ ರೀತಿ ವಂಚಿಸದಿರವೆ ದೇವ. ರಾಜ ನೆನೆಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರದ ವಿರುದ್ಧ ಕೈ ಕಟ್ಟಿಕೊಂಡು ಕುಳಿತಿರಲಿಲ್ಲ. ಇದು ನಿನ್ನ ಧರ್ಮವೇ? Wow.
ಸತ್ಯವಾಗಿದ್ದ ಪಕ್ಷದಲ್ಲಿ ಪಾಂಡವರೊಡನೆ ಯುದ್ಧ ಮಾಡುವುದು ಅವರ ಒಂದು ಈ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವಂತು. ಸಮರ ವಾಸ್ತವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಘಟವನ್ನು ತೊಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವನ್ನು ನಂಬು ಕರ್ಣ. ಪರಮಾತ್ಮ, ತಮ್ಮ ಮಾತನ್ನು ಸತ್ಯವೆಂದು ನಂಬಲು ಸಾಧ್ಯವಾದ ಆಧಾರಗಳೇನಿದೆ ಪರಮಾತ್ಮ? ಇರುವುದು ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿ ಇರುವಾಗ ದೂರ್ವಾಸ ಮನೆಗಳಿಂದ 5 ಉಪದೇಶದ ಹೊಂದಿ ಅವುಗಳು ಒಂದವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯ ಪಟ್ಟು ಅದನ್ನು ಒಂದಾದ ಆ ಸೂರ್ಯನನ್ನು ಜಪಿಸಲು ನೀನು ಜನಿಸಿದೆ. ಆಗ ನಿನ್ನ ತಾಯಿ ಲೋಕ ಅಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಗೆ ತೇಲಿಬಿಟ್ಟಳು. ಆಗ ನೀನು ಸೂತನಿಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿ ಮೋಹದಿಂದ ಸಾಕಿ ಸಲುಹಿದರು. ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದ ಮೇಲೆ ಕೆಡವಿ ಸಾಮಂತ ರಾಜೇಂದ್ರ ಒಲಿಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ. ಪರಮಾತ್ಮ, ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ನನ್ನನ್ನು ನೋಡಿದಾಗಲೆಲ್ಲ ಆ ಭೀಮಾರ್ಜುನರು ಶ್ರೂತ ನೀಚ ಈ ನಕುಲದವನೆಂದು ಹೇಳುತ್ತಿರುವಲ್ಲ, ನಾನಿಂತವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ? ಇಲ್ಲ ಕರ್ಣ, ತಿಳಿಯದು. ನಿನ್ನ ತಾಯಿಯಾದ ಬುದ್ಧಿನಿಗೂ ಸಹ ತಿಳಿಯದು. ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನು ಯಾರು, ಆತನನ್ನು ನೋಡಿದಾಗಲೆಲ್ಲ ನನಗೆ ಒಂದು ರೀತಿಯ ಬಲಕ ಉಂಟಾಗುವುದು ಎಂದು ಪದೇ ಪದೇ ನನ್ನನ್ನು ತಿಳಿಸಿದ್ದಳು. ನಾನು ಇದುವರೆಗೂ ನಿನ್ನ ಜನ್ಮ ವೃತ್ತಾಂತವನ್ನು ನಾನು ತಿಳಿಸಲಿಲ್ಲ ಕರ್ಣ. ಈಗ ನಿನ್ನ ತಾಯಿಯಾದ ಬುದ್ಧಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿಕೊಂಡಿರುವೆ. ಆಕೆಯು ನೀನು ನೋಡಲು ಅದೇ ಸಂಭ್ರಮದಿಂದ ಗಂಗತರಿಗೆ ಬರಲು. ಆಕೆ ಮನಸ್ಸು ನೋಯಿಸಬೇಡ ಕರ್ಣ, ಆಕೆ ಸಂತೋಷ ಪಡಿಸು. ನಾನು ಇನ್ನು ಬರಲೇ ಕರ್ಣ. ಅನ್ಬೋದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡ್ತಕ್ಕಂತನಲ್ಲ. ಲೋಕ ಕೈವಿಲರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೆಂದು ಹಂಬಲಿಸುತ್ತಿರುವ ಧರ್ಮರಾಯನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳ ಸಾವಿರಾನ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿದು ನನ್ನ ಜನನಿ ಜನಕರೇ. ಪಾರ್ಥ, ಫಲ್ಗುಣ, ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿ ದಿಗಂತ ಜ್ಯೋತಿಯಾಗಿ ಯಾರೊಡನೆ ಯುದ್ಧ ಮಾಡಿದರೂ ಅಪಜಯವನ್ನು ಹೊಂದದ ನನಗೆ ಆ ಅರ್ಜುನನು
ಪರಮ ವೈರಿಯಾದ ಅರ್ಜುನನು ನನ್ನ ಸಹೋದರನೇ. ಅರ್ಜುನ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನಲ್ಲೋ, ಈ ಭೂಮಿಯ ಮೇಲೆ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿಯ ಕಣ್ಣುಗಳಿಂದ ನಾನು ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲದಿಂದಾಗಿ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇಂದು ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟವಾಯಿತು. ಹೇಗೋ ಪಾಪಿ ಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡು ಕುಮಾರನನ್ನೇ ಕೊಲ್ಲಲು ನಿಂತಿರುವೆಯೋ? ಒಲವೇ ಪಾಂಡು ಕುಮಾರರನ್ನು ನಾ ಕೊಲ್ಲುವುದೇ? ಒಲವೇ ಪಾಂಡು ಕುಮಾರರನ್ನು ನಾ ಕೊಲ್ಲುವುದೇ? ಒಲದ ತಮ್ಮಂದಿರನ್ನು ನಾ ಕೊಲ್ಲುವುದೇ? ಒಲದ ಬಿಟ್ಟೊಡೆ ಒಲದೆ ನಾ ಬಿಟ್ಟೊಡೆ ಅವರೇನ ಈ ದಾರುಣಿಯೋ ಸುಖ ಸಂಪತ್ತಿನಿಂದ ಗಲದಿಂಪಾರ್ತನರುಂಡವಂತರಿದು ಮತ್ತೋನಿಗೆ ಅಮಸ್ವಾಮಿಗೆ ಆನಂದವನ್ನು ಕಲಿಸಲಾಗದೆ ಆತ್ಮನ ಘೋರ ಜರಕ್ಕೆ ನಾನು ಮುಂದಾಗದೆ ರಾಯಲೇ